ಪಕ್ಷಾತೀತ ಅಹಿಂದ ನಾಯಕ ಕೆಎನ್ ರಾಜಣ್ಣನವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿ ಶಿರಾನಗರದ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಖಾಸಗಿ ಬಸ್ ಸ್ಟ್ಯಾಂಡ್ ವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಕೆಎನ್ ರಾಜಣ್ಣನವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಹಾಗೂ ಸಹಕಾರ ಖಾತೆಯನ್ನ ನೀಡಬೇಕು ಎಂದು ಒತ್ತಾಯಿಸಿದರು. ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಇದು ಸರ್ಕಾರಕ್ಕೆ ಮುಟ್ಟಿ ಅವ್ರನ್ನ ಕೂಡಲೇ ಸಚಿವ ಸಂಪುಟಕ್ಕೆ ತಗೊಳ್ತಾ ಇದ್ರೆ ವಿಧಾನಸೌಧಕ್ಕೆ ಲಕ್ಷಾಂತರ ಜನ ಹೋಗಿ ಮುಖ್ಯ ಆಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಇವತ್ತು ಐಬಿ ಸರ್ಕಲ್ ನಿಂದ ನಾವು ಬಸ್ ಸ್ಟ್ಯಾಂಡ್, ಖಾಸಗಿ ಬಸ್ ಸ್ಟ್ಯಾಂಡ್ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಖೇನ ನಾವು ವಾಪಸ್ ಐಬಿ ವೃತ್ತಕ್ಕೆ ಬಂದಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೀವಿ. ಇವತ್ತು ಸುಮಾರು 8,000 ರಿಂದ 9,000 ಜನ ಇವತ್ತು ಸೇರಿದೆ. ಇವತ್ತು ಸಾಹೇಬ್ರಿಗೆ ಅನ್ಯಾಯವಾಗಿದೆ. ದಯವಿಟ್ಟು ನೀವು ಅವ್ರನ್ನ ಸಚಿವ ಸ್ಥಾನದಿಂದ ತೆಗಿದಂಗೆ, ಅವ್ರಿಗೆ ಅನ್ಯಾಯ ಮಾಡ್ದಂಗೆ ನೀವು ಹೋರಾಟ, ನಾವು ಏನೇ ಬಂದ್ರು ನಾವು ಹೋರಾಟ ಮಾಡ್ತೀವಿ. ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಆಗ್ಕೂಡ್ದು. ಇದಕ್ಕೆ ಎಲ್ಲರೂ ಸಹಕಾರ ಕೊಡಲೇಬೇಕು. ನಮ್ಮ ದೀನದಲಿತರ ನಾಯಕ, ಬಡವರ ಬಂಧು, ಸಹಕಾರಿ ಸಾರ್ವಭೌಮ, ನಮ್ಮ ಅಹಿಂದ ನಾಯಕ ಆದಂಥ ತುಮಕೂರು ಜಿಲ್ಲೆಯ ಹುಲಿ ಎಂದೇ ಖ್ಯಾತಿಯನ್ನು ಪಡೆದಂಥ ಶ್ರೀಯುತ ಕೆಎನ್ ರಾಜಣ್ಣರವರನ್ನು ಏಕಾಏಕಿ ಯಾವುದೇ ಕಾರಣವಿಲ್ಲದೆ ಸರ್ಕಾರದಿಂದ ವಜಾವನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ಸಿರಾ ತಾಲೂಕಿನಾದ್ಯಂತ ಎಲ್ಲ ಜನಾಂಗದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಬಂದು ಇಲ್ಲಿ ರಾಜಣ್ಣರವ್ರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಎನ್ನುವಂಥ ಪಟ್ಟನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪರವಾಗಿ ಮಾತಾಡ್ತಾ ಇದ್ವಿ. ಅವರು ಇಡೀ ಜಾತಿ ಭೇದ ಬಿಟ್ಟು ಇಡೀ ರಾಜ್ಯದಲ್ಲಿ, ಇಡೀ ತುಮಕೂರು ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಬಡಬಗ್ಗರಿಗೆ ಅನುಕೂಲ ಮಾಡಿದಂಥ ವ್ಯಕ್ತಿ ಅದು ಯಾರೇ ಇದ್ರೂ ಅದರಲ್ಲಿ ನಮ್ಮ ಕೆಎನ್ ಸಾಹೇಬರು ಅಂತ ಹೇಳೋಕ್ಕೆ ನಾವು ಹೆಮ್ಮೆಯಿಂದ ವ್ಯಕ್ತಪಡಿಸ್ತೀವಿ. ನಾವು ಸಾಹೇಬರ ಫಾಲೋಯರ್ಸು. ಅವರು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಜಾತಿ ಜನಾಂಗೆಲ್ಲ ಮೀರಿ ಯಾರೊಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅದು ಕೆಎನ್ ರಾಜಣ್ಣ ಮಾತ್ರ. ಇವತ್ತು ಅವ್ರಿಗೆ ಕೂಡಲೇ ಮಂತ್ರಿಮಂಡಲಕ್ಕೆ ತಗೋಬೇಕು. ಎಲ್ಲ ಜನಾಂಗಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಸಹಕಾರ ಸಂಘ ಆಗಲಿ, ಬೇರೆ ಆಗಲಿ, ಎಲ್ಲ ಒಂದು ಇದ್ರಾಗೂ ಅವರು ಪ್ರತಿಯೊಂದು ಇದ್ರಾಗೂ ಕೆಲಸ ಮಾಡಿದ್ದಾರೆ. ಅವ್ರು ಕೂಡಲೇ ಅವ್ರಿಗೆ ಮಂತ್ರಿಮಂಡಲ ಕೊಡಬೇಕು ಅಂತ ಹೇಳ್ತಾರೆ. ನಮ್ಮ ಕೆಎನ್ ರಾಜಣ್ಣ ಅವರ ಆದರ್ಶ, ಅವರ ಅಭಿಮಾನದಿಂದ ಯಾವುದೇ ಕೆಲಸ ಆಗಲಿ, ನೀವು ಆ ಪಕ್ಷದಿಂದ ಬಂದಿದೆಯಾ, ಈ ಪಕ್ಷದಿಂದ ಬಂದಿದೆಯಾ ಅಂತ ಹೇಳ್ದಲೆ ನೀವು ಯಾರ್ಯಾರು ಬರಲಿ, ಅರ್ಧ ಎಕರೆ ಜಮೀನಿನವರೆಗೂ 50ರಿಂದ 1 ಲಕ್ಷವರೆಗೂ ಲೋನ್ ಮಾಡಿಕೊಟ್ಟ ವ್ಯಕ್ತಿ ಅಂದರೆ ರಾಜಣ್ಣರು. ಅಂಥ ವ್ಯಕ್ತಿ ನಾವು ಈ ಜಿಲ್ಲೆಯಲ್ಲಿ ಕಳ್ಕೊಂಡು ನಾವು ಅನಾಥರಾಗಿದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ದಯವಿಟ್ಟು ಈ ಭಾಗದ ಅನಾಥರಾಗಿರುವ ನಮ್ಮ ರೈತರಿಗೆ ಒಂದು ಮುಖಂಡರು ಅಂದರೆ ರಾಜ್ಯಕ್ಕೆ ಒಂದು ದೇಶಕ್ಕೆ ಒಳ್ಳೆಯದಾಗುತ್ತೆ. ಈ ನಾಯಕತ್ವದಲ್ಲಿ ನಾವು ಯಾವತ್ತೂ ಮುಂದುವರಿತೀವಿ. ನಾವು ಯಾವ ಪಕ್ಷನೂ ಮರಿತೀವಿ. ರಾಜಣ್ಣವರು ಅಂತ ಬಂದಾಗ ನಾವು ಎಲ್ಲ ಪಕ್ಷದಿಂದ, ನಮ್ಮ ಸಂಘದಿಂದ, ಎಲ್ಲ ಕಡೆಯಿಂದ ಅವ್ರ ಸಹಕಾರ ಇರ್ತೀವಿ. ದಯವಿಟ್ಟು ರಾಜಣ್ಣವ್ರನ್ನ ಮಂತ್ರಿಗಿರಿಗೆ ಕೊಟ್ಟೇ ಕೊಡಬೇಕು. ಈ ಮುಖಾಂತರ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ. ಕೆಎನ್ ರಾಜಣ್ಣನವರು ಪ್ರತಿಯೊಬ್ಬರಿಗೂ ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಪ್ರತಿಯೊಂದು ಜನಾಂಗಕ್ಕೂ, ಪ್ರತಿಯೊಂದು ಬಡವರ ಕೈ ಇಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಅವರ ಏನು ಮಂತ್ರಿಮಂಡಲದಲ್ಲಿ ಅವರ ಒಂದು ಖಾತೆ ಏನಿತ್ತು ಅದನ್ನು ಸರ್ವ ಜನಾಂಗಕ್ಕೂ ತಲುಪಿಸ್ತಕ್ಕಂಥ ಒಂದು ಪೀಠಿಕೆಯನ್ನು ಹಾಕ್ಕೊಂಡು ಅವರು ಕೆಲಸವನ್ನು ಮಾಡ್ತಾಯಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಚಿವ ಸಂಪುಟದಿಂದ ಕೈಬಿಟ್ಟಿರೋದು ಪ್ರತಿಯೊಂದು ಸಣ್ಣರಿಂದ ದೊಡ್ಡರವರೆಗೂ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಅಂತಹ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು. ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ತಗೊಂಡು ಇಡೀ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡಬೇಕು.